ಹಾಯ್ ಫ್ರೆಂಡ್ಸ್, ಸಿವಾರ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಆರ್ ಟಿ ಸಿ ಯಾವ ಥರ ಹಾಕೋದು ಅಂತ ಉತ್ತರ ಯಾವ ಥರ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲು ನೀವು ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿಕೊಂಡು ಇಲ್ಲಿ BHOOMI ಭೂಮಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ rtc.karnataka.gov.in ಸರ್ವಿಸ್ 78/RTC APAS.ASPX ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಒಂದು ಸೆಕೆಂಡ್ ನೋಡಿರಿ, ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಾಣುತ್ತೆ ನಿಮಗೆ ಎಂಟರ್ ಯುವರ್ ಯೂಸರ್ ID ಅಂತ ಇದೆ. ಅಲ್ಲಿ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಹಾಕಿ. ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಹಾಕಿದ ಈ ಥರ ನಿಮಗೆ ಐ ವ್ಯಾಲೆಟ್ ಸರ್ವಿಸ್ ಅಂತ ಬರುತ್ತೆ. ಅಲ್ಲಿ IRTC, IMR, ನಾಡ ಕಚೇರಿ ಸರ್ವಿಸ್, ವ್ಯಾಲೆಟ್ ಮ್ಯಾನೇಜರ್. ನೆಕ್ಸ್ಟ್ ಬಂದ್ಬಿಟ್ಟು IRTC ಹಿಸ್ಟ್ರಿ, ಕ್ರಾಪ್ ಲೋನ್ ವಿವರ್ ಸರ್ಟಿಫಿಕೇಟ್ ಬ್ಯಾಂಕ್, ಕ್ರಾಪ್ ಲೋನ್ ವಿವರ್ ಸರ್ಟಿಫಿಕೇಟ್ PACS, ಸರ್ವೆ ಡಾಕ್ಯುಮೆಂಟ್, ರೀಪ್ರಿಂಟ್ IMR, ರೀಪ್ರಿಂಟ್ IRTC, ವೆರಿಫೈ IRTC, IMR ಹಿಸ್ಟ್ರಿ ಅಂತ ಬರುತ್ತೆ. ಈ ಥರ ಬರುತ್ತೆ. ಇದರಲ್ಲಿ ನೀವು IRTC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. IRTC ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಈ ಥರ ಬರುತ್ತೆ ನಿಮಗೆ ರಿಕಾರ್ಡ್ ಆಫ್ ರಿಜಿಸ್ಟ್ರೇಷನ್ ಟೆಕ್ನಾಲಜಿ ಆಫ್ ಫಾರ್ ಪ್ರಾಫಿಟ್ EMC ಅಂತ ಬರುತ್ತೆ. ನಮ್ಮದು ಇಲ್ಲಿ ನಿಮಗೆ ಗೊತ್ತಾಗ್ಬೋದು, ಬಸವರಾಜ್ ಅಂತ 999 ಅಂತ. ಈ ಥರ ಮೊದಲು ನಾವು ಇದು ಮಾಡ್ಕೊಂಡಿರಬೇಕು. ಏನೋ RTC ಹಾಕಬೇಕು, ತೆಗೆದುಕೊಡ್ಬೇಕಾದ್ರೆ ಯಾರಿಗಾದ್ರೂ ಕಸ್ಟಮರ್ಗೆ ಈ ಥರ ಮೊದಲೇ ಒಂದು ಅಕೌಂಟ್ನ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಡಿಸ್ಟಿಕ್ ಅಂತ ಬರುತ್ತೆ. ಸೆಲೆಕ್ಟ್ ಡಿಸ್ಟಿಕ್ ಬಂದ್ಬಿಟ್ಟು ಹಾವೇರಿ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹಾನಗಲ್ಲು ತಾಲೂಕು. ಆಮೇಲೆ ಹೋಬಳಿ ಬಂದ್ಬಿಟ್ಟು ಬೊಮ್ಮನಹಳ್ಳಿ ಈ ಥರ. ಆಮೇಲೆ ವಿಲೇಜ್ ಬಂದ್ಬಿಟ್ಟು ಬೈಚವಳ್ಳಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸರ್ವೆ ನಂಬರ್ 76 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಹಿಸ್ಸಾ ನಂಬರ್ ಬರುತ್ತೆ. ಸೆಲೆಕ್ಟ್ ಏನದು ಮಾರ್ಕ್, ಸ್ಟಾರ್ ಮಾರ್ಕ್ ಬರುತ್ತೆ ಅಲ್ಲಿ, ಅಂದರೆ ಹಿಸ್ಸಾ ನಂಬರ್ ಯಾವುದು ಅನ್ನೋದಕ್ಕೆ ಬರುತ್ತೆ. ಅದನ್ನು ಸ್ಟಾರ್ ಮಾರ್ಕ್ ಆ್ಯಡ್ ಮಾಡಿಕೊಂಡು ಹಿಸ್ಸಾ ನೆಕ್ಸ್ಟ್ ಸೆಲೆಕ್ಟ್ ಹಿಸ್ಸಾ ಅಂತ ಬರುತ್ತೆ. ನೆಕ್ಸ್ಟ್ ನಾನು 12 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮದೇ ಉತ್ತಾರನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಹೊಡಿರಿ. ಇಲ್ಲಿ ನಿಮಗೆ 2016 06/19 ಹಿಂಗೆ ಬರುತ್ತೆ. ಇಲ್ಲಿ 2023-24 ಉತ್ತಾರ ಬರುತ್ತೆ ನಿಮಗೆ. ಫೆಚ್ ಡೀಟೇಲ್ಸ್ ಅಂತ ಹೊಡೆದು ಬಂದರೆ ಇಲ್ಲಿ ಕೆಳಗಡೆ ನಿಮಗೆ ಇದೆ. ಇದು ನಮ್ಮದೇ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ಥರ ಬರುತ್ತೆ. ನೆಕ್ಸ್ಟ್ ವ್ಯೂ RTC ಅಂತ ಹೊಡ್ರಿ. ವ್ಯೂ RTC ಅಂತ ಹೊಡೆದ್ರೆ ಈ ಥರ ನಿಮಗೊಂದು RTC ತೋರಿಸುತ್ತೆ. ಕಾಣ್ತಾ ಇದೆಯಾ ನಿಮಗೆ? ಈ ಥರ ನಿಮಗೆ RTC ತೋರಿಸುತ್ತೆ. ಇದನ್ನು ನೀವು ಕ್ಯಾನ್ಸಲ್ ಮಾಡಿ, ಅಂದರೆ ನೋಡಿ ಈ ಥರ ವ್ಯೂ RTC ತೋರಿಸುತ್ತೆ. 70 MR ನಂಬರ್ ತೋರಿಸುತ್ತೆ. ಈ ಥರ ಬರುತ್ತೆ. ಇದು ಓನ್ಲಿ ಫಾರ್ ವ್ಯೂ RTC ನಿಮಗೆ ಕಾಣ್ತಾ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಪೇ ಆ್ಯಂಡ್ ಪ್ರಿಂಟ್ IRTC ಅಂತ ಇದೆ ಅಲ್ವಾ, ಇದಕ್ಕೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮದು ಅಮೌಂಟ್ ಕಟ್ಟಾಗುತ್ತೆ. ಅಮೌಂಟ್ ಕಟ್ಟಾಗಿ ನಿಮಗೆ ಪ್ರಿಂಟ್ ಬರುತ್ತೆ, ಒರಿಜಿನಲ್ RTC ಪ್ರಿಂಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹೀಗೆ ವಿಡಿಯೋ ನೋಡ್ತಾ ಇರಿ.
ಸದಾ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.